ಮುಗಿದು ಬಿಟ್ರೆ ದೇವರಾದ್ರೂ ಏನ್ ಮಾಡ್ತಾನೆ? ಈಗ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಒಂದು ಅಪರಾಧ ನಡೆದು ಹೋಗಿದೆ. ಅದಕ್ಕೆ ಕಾರಣ ಪವಿತ್ರ ಗೌಡ ಅವರಿಗೆ ಕಳುಹಿಸಿದ ಕೆಟ್ಟ ಮೆಸೇಜ್ ಅನ್ನೋದು ಕೂಡ ಗೊತ್ತಿದೆ. ಪವಿತ್ರ ಗೌಡ ಕಾಲಿಗೆ ಹಾಕಿದ್ದ ಚಪ್ಪಲಿಯಲ್ಲಿ ಹೊಡೆದದ್ದನ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಕೋರ್ಟ್ನಲ್ಲಿ. ಇಷ್ಟೆಲ್ಲ ಆದ್ಮೇಲೆ ದೇವರಿಗೆ ಪೂಜೆ ಮಾಡಿ ತುಳಸಿ ಕಟ್ಟೆ ಸುತ್ತುವರೆದು ಇದೆಲ್ಲ ಆದ್ಮೇಲೂ ಕೂಡ ಕೋರ್ಟ್ನಲ್ಲಿ ಈ ರೀತಿಯಾದ ತೀರ್ಪು ಬರುತ್ತೆ ಅಂದ್ರೆ ನ್ಯಾಯಾಲಯ ಗಮನಿಸೋದು ಆಗಿರುವ ಅಪರಾಧ, ಆ ಅಪರಾಧದ ತೀವ್ರತೆ, ಅದರಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರ ಪಾತ್ರ, ದೇವರು ದಿಂಡ್ರು ಇದೆಲ್ಲವೂ ಕೂಡ ವೈಯಕ್ತಿಕ. ಮತ್ತೊಂದ್ ಕಡೆ ಹೀಗೇನೆ ಪೂಜೆ ಮಾಡ್ತಾ ಇದ್ರು ರೇಣುಕಾಸ್ವಾಮಿ ಅವರ ತಂದೆ ಕೂಡ. ದೇವರಿಗೂ ಕೂಡ ಗೊತ್ತಲ್ವಾ ಯಾರ ಕಡೆ ಒಲಿಬೇಕು, ಯಾರಿಗೆ ವರ ಕೊಡಬೇಕು ಅಂತ ಹೇಳಿ. ಎನಿವೆ, ಕೋರ್ಟ್ನ ಆದೇಶಕ್ಕೆ ಮಾತ್ರ ಸೀಮಿತವಾಗಿ ಮಾತನಾಡೋಣ. ಯಾಕಂದ್ರೆ ಹಿಂಗೆಲ್ಲ ಮಾತನಾಡ್ಬಿಟ್ರೆ ಕೆಲವರಿಗೆ, ಅದರಲ್ಲೂ ಈ ದರ್ಶನ್ ಅವರ ಅಭಿಮಾನಿಗಳಿಗೆ ಇಷ್ಟ ಆಗೋದಿಲ್ಲ. ಸತ್ಯವನ್ನ ಅರಗಿಸಿಕೊಳ್ಳೋ ಶಕ್ತಿ ಸ್ವಲ್ಪ ಕಡಿಮೆನೆ ದರ್ಶನ್ ಅವರ ಅಭಿಮಾನಿಗಳಿಗೆ. ಹೀಗಾಗಿ ದೇವರು ದಿಂಡ್ರು ಪಾಪ ಪುಣ್ಯದ ಲೆಕ್ಕಾಚಾರವನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಈ ಕೇವಲ ಕೋರ್ಟ್ ನೀಡಿರುವ ಆದೇಶ, ಮುಂದೆ ದರ್ಶನ್ ಹಾಗೆ ಪವಿತ್ರ ಗೌಡರಿಗೆ ಎದುರಾಗಬಹುದಾದ ಕಾನೂನಾತ್ಮಕ ಸಂಕಷ್ಟಗಳ ಬಗ್ಗೆ ಮಾತ್ರ ಮಾತನಾಡೋಣ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಬಂಧನ ಮನೆಯಲ್ಲಿದ್ದಾರೆ. ಹಾಗಾಗಿ ಅಲ್ಲಿಗೆ ಬಂದು ಅರೆಸ್ಟ್ ಮಾಡ್ತಾರಾ, ಪವಿತ್ರ ಗೌಡನೇ ಹೋಗಿ ಸರೆಂಡರ್ ಆಗ್ತಾರಾ ಅನ್ನೋ ಸದ್ಯಕ್ಕಿರೋ ಪ್ರಶ್ನೆ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಸುಪ್ರೀಂ ಕೋರ್ಟ್ನ ಆದೇಶದ ಮಾಹಿತಿ ವಿಧಾನಸೌಧ ಲಾಂಜ್ನಲ್ಲಿ ಪೊಲೀಸರಿಂದ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಈ ಕ್ವಿಕ್ನೆಸ್ ಅಂದ್ರೆ ತಕ್ಷಣಕ್ಕೆ ಮಾಹಿತಿಯನ್ನ ರವಾನೆ ಮಾಡೋದಿದೆಯಲ್ಲ, ಅದು ಎಲ್ಲಾ ಪ್ರಕರಣಗಳಲ್ಲೂ ಇರಬೇಕತ್ತ. ಆರ್ಸಿಬಿ ಕಾಲ್ತುಳಿತ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಮಾಹಿತಿನೇ ಕೊಡ್ಲಿಲ್ವಂತೆ ಪೊಲೀಸ್ ಇಲಾಖೆಯವರು. ಅದಕ್ಕೇನೆ ಪೊಲೀಸ್ ಇಲಾಖೆ ಮೇಲೆ ಕೋಪಗೊಂಡು ಅವರನ್ನ ಸಸ್ಪೆಂಡ್ ಮಾಡೋ ನಿರ್ಧಾರಕ್ಕೆ ಬಂದಿತ್ತಂತೆ ಸರ್ಕಾರ. ಈಗ ನೋಡಿ, ಆದೇಶ ಬಂದು 20 ನಿಮಿಷ 25 ನಿಮಿಷ ಆಲ್ರೆಡಿ ಗೃಹ ಸಚಿವರಿಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ವಿಧಾನಸೌಧ ಪೊಲೀಸರಿಂದ ಗೃಹ ಸಚಿವರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಸರ್ಕಾರ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡೋದಿಲ್ಲ. ಯಾವುದೇ ಪ್ರಭಾವಿಯಾದ್ರೂ ಅಷ್ಟೇ, ಎಂಥದ್ದೇ ಪ್ರಭಾವಿ ವ್ಯಕ್ತಿಯಾದ್ರೂ ಸರಿಯೇ, ಒಂದು ಅಪರಾಧ ಪ್ರಕರಣವಾಗಿಯೇ ನಾವು ಗಮನಿಸ್ತೇವೆ ಅನ್ನೋ ಕ್ಲಿಯರ್ ಕಟ್ ಸಂದೇಶವನ್ನ ಸರ್ಕಾರ ಡೇವನಿಂದ ನೀಡ್ತಾ ಇತ್ತು. ಇನ್ ಬಿಟ್ವೀನ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮೀಟ್ ಆಗಿದ್ದೊಂದನ್ನ ಹೊರತುಪಡಿಸಿದ್ರೆ ಸರ್ಕಾರದ ಯಾವ ಮಿನಿಸ್ಟರ್ ಕೂಡ ಈ ಪ್ರಕರಣದಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿರಲಿಲ್ಲ. ಮಾತುಗಳು ಕೇಳೋಕ್ ಸಿಗ್ತಾ ಇತ್ತು. ಬಳ್ಳಾರಿ ಜೈಲಿಗೆ ಡೆಲಿಬರೇಟ್ ಆಗಿ ಶಿಫ್ಟ್ ಮಾಡಿಸಿಕೊಳ್ಳಲಾಯಿತು. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ದರ್ಶನ್ ಅವರ ಪರವಾಗಿದ್ದಾರೆ, ದರ್ಶನ್ ಅವರನ್ನು ಆದಷ್ಟು ಬೇಗ ಆಚೆ ಕರ್ಕೊಂಡು ಬರಬೇಕು ಅನ್ನೋ ರೀತಿಯಲ್ಲಿ ಇಂಗಿತದಲ್ಲಿದ್ದಾರೆ ಅಂತ. ಆದ್ರೆ ಕೇವಲ ಊಹಾಪೋಹ ಇರಬಹುದೇನೋ ಗೊತ್ತಿಲ್ಲ. ಅಧಿಕೃತವಾಗಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ, ಹೌದು ನಾವು ದರ್ಶನ್ ಪರ ಅಂತ. ಮತ್ತೊಂದು ಕಡೆ ಎಲ್ಲಾ 7 ಆರೋಪಿಗಳನ್ನ ಬಂಧಿಸೋಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ಳೇಬೇಕು. ಬಂದು ಸರೆಂಡರ್ ಆಗ್ಲಿಲ್ಲ ಅಂದ್ರೆ ಒದ್ದೊಳಗೆ ಹಾಕಿ ಅಂತ ಹೇಳಿ ಕೋರ್ಟೇನೆ ಹೇಳಿದೆ. ಬಂದು ಶರಣಾಗಬೇಕು, ಇಲ್ಲದೆ ಹೋದ್ರೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಒಂದು ಪರೇಡ್ ಆಗುವುದನ್ನು ತಪ್ಪಿಸ್ಕೊಳ್ಬೇಕು ಅಂದ್ರೆ ಪೊಲೀಸರು ಬರ್ತಾರೆ, ಎಲ್ಲಿರ್ತಾರೋ ಅಲ್ಲಿ ಆರೋಪಿಗಳು. ಫಾರ್ ಎಕ್ಸಾಂಪಲ್ ದರ್ಶನ್ ಅವರು ತಮಿಳುನಾಡಿನಲ್ಲಿದ್ದಾರೆ, ತಮಿಳುನಾಡಿನಿಂದ ಹೋಗಿ ಕರ್ಕೊಂಡು ಬರಬೇಕು ಅಂದ್ರೆ ಮಾಧ್ಯಮಗಳು ಕೇಳ್ತೀವ, ತಮಿಳುನಾಡಿನಿಂದ ಪರಪ್ಪನ ಅಗ್ರಹಾರ ಅಥವಾ ಬಳ್ಳಾರಿ ಜೈಲು ಅಲ್ಲಿಗೆ ಶಿಫ್ಟ್ ಮಾಡೋವರೆಗೂ ಕೂಡ ಕ್ಯಾಮ್ರಾಗಳು ಫಾಲೋ ಮಾಡ್ಕೊಂಡು ಬರುತ್ತೆ, ಅಲ್ಲಿಗೊಂದು ಪರೇಡ್ ಆಗತ್ತೆ. ಅದನ್ನ ತಪ್ಪಿಸ್ಕೊಳ್ಬೇಕು ಅಂದ್ರೆ ಕೋರ್ಟ್ನ ಆದೇಶಕ್ಕೆ ತಲೆಬಾಗಿ ಅವರೇನೆ ಸರೆಂಡರ್ ಮುಗಿದು ಬಿಟ್ರೆ ದೇವರಾದ್ರೂ ಏನ್ ಮಾಡ್ತಾನೆ? ಈಗ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಒಂದು ಅಪರಾಧ ನಡೆದು ಹೋಗಿದೆ. ಅದಕ್ಕೆ ಕಾರಣ ಪವಿತ್ರ ಗೌಡ ಅವರಿಗೆ ಕಳುಹಿಸಿದ ಕೆಟ್ಟ ಮೆಸೇಜ್ ಅನ್ನೋದು ಕೂಡ ಗೊತ್ತಿದೆ. ಪವಿತ್ರ ಗೌಡ ಕಾಲಿಗೆ ಹಾಕಿದ್ದ ಚಪ್ಪಲಿಯಲ್ಲಿ ಹೊಡೆದದ್ದನ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಕೋರ್ಟ್ನಲ್ಲಿ. ಇಷ್ಟೆಲ್ಲ ಆದ್ಮೇಲೆ ದೇವರಿಗೆ ಪೂಜೆ ಮಾಡಿ ತುಳಸಿ ಕಟ್ಟೆ ಸುತ್ತುವರೆದು ಇದೆಲ್ಲ ಆದ್ಮೇಲೂ ಕೂಡ ಕೋರ್ಟ್ನಲ್ಲಿ ಈ ರೀತಿಯಾದ ತೀರ್ಪು ಬರುತ್ತೆ ಅಂದ್ರೆ ನ್ಯಾಯಾಲಯ ಗಮನಿಸೋದು ಆಗಿರುವ ಅಪರಾಧ, ಆ ಅಪರಾಧದ ತೀವ್ರತೆ, ಅದರಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರ ಪಾತ್ರ, ದೇವರು ದಿಂಡ್ರು ಇದೆಲ್ಲವೂ ಕೂಡ ವೈಯಕ್ತಿಕ. ಮತ್ತೊಂದ್ ಕಡೆ ಹೀಗೇನೆ ಪೂಜೆ ಮಾಡ್ತಾ ಇದ್ರು ರೇಣುಕಾಸ್ವಾಮಿ ಅವರ ತಂದೆ ಕೂಡ. ದೇವರಿಗೂ ಕೂಡ ಗೊತ್ತಲ್ವಾ ಯಾರ ಕಡೆ ಒಲಿಬೇಕು, ಯಾರಿಗೆ ವರ ಕೊಡಬೇಕು ಅಂತ ಹೇಳಿ. ಎನಿವೆ, ಕೋರ್ಟ್ನ ಆದೇಶಕ್ಕೆ ಮಾತ್ರ ಸೀಮಿತವಾಗಿ ಮಾತನಾಡೋಣ. ಯಾಕಂದ್ರೆ ಹಿಂಗೆಲ್ಲ ಮಾತನಾಡ್ಬಿಟ್ರೆ ಕೆಲವರಿಗೆ, ಅದರಲ್ಲೂ ಈ ದರ್ಶನ್ ಅವರ ಅಭಿಮಾನಿಗಳಿಗೆ ಇಷ್ಟ ಆಗೋದಿಲ್ಲ.
ಸತ್ಯವನ್ನ ಅರಗಿಸಿಕೊಳ್ಳೋ ಶಕ್ತಿ ಸ್ವಲ್ಪ ಕಡಿಮೆನೆ ದರ್ಶನ್ ಅವರ ಅಭಿಮಾನಿಗಳಿಗೆ. ಹೀಗಾಗಿ ದೇವರು ದಿಂಡ್ರು ಪಾಪ ಪುಣ್ಯದ ಲೆಕ್ಕಾಚಾರವನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಈ ಕೇವಲ ಕೋರ್ಟ್ ನೀಡಿರುವ ಆದೇಶ ಮುಂದೆ ದರ್ಶನ್ ಹಾಗೆ ಪವಿತ್ರ ಗೌಡರಿಗೆ ಎದುರಾಗಬಹುದಾದ ಕಾನೂನಾತ್ಮಕ ಸಂಕಷ್ಟಗಳ ಬಗ್ಗೆ ಮಾತ್ರ ಮಾತನಾಡೋಣ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಬಂಧನ ಮನೆಯಲ್ಲಿದ್ದಾರೆ. ಹಾಗಾಗಿ ಅಲ್ಲಿಗೆ ಬಂದು ಅರೆಸ್ಟ್ ಮಾಡ್ತಾರಾ, ಪವಿತ್ರ ಗೌಡನೇ ಹೋಗಿ ಸರೆಂಡರ್ ಆಗ್ತಾರಾ ಅನ್ನೋ ಸದ್ಯಕ್ಕಿರೋ ಪ್ರಶ್ನೆ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಸುಪ್ರೀಂ ಕೋರ್ಟ್ನ ಆದೇಶದ ಮಾಹಿತಿ ವಿಧಾನಸೌಧ ಲಾಂಜ್ನಲ್ಲಿ ಪೊಲೀಸರಿಂದ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಈ ಕ್ವಿಕ್ನೆಸ್ ಅಂದ್ರೆ ತಕ್ಷಣಕ್ಕೆ ಮಾಹಿತಿಯನ್ನ ರವಾನೆ ಮಾಡೋದಿದೆಯಲ್ಲ, ಅದು ಎಲ್ಲಾ ಪ್ರಕರಣಗಳಲ್ಲೂ ಇರಬೇಕತ್ತ. ಆರ್ಸಿಬಿ ಕಾಲ್ತುಳಿತ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಮಾಹಿತಿನೇ ಕೊಡ್ಲಿಲ್ವಂತೆ ಪೊಲೀಸ್ ಇಲಾಖೆಯವರು. ಅದಕ್ಕೇನೆ ಪೊಲೀಸ್ ಇಲಾಖೆ ಮೇಲೆ ಕೋಪಗೊಂಡು ಅವರನ್ನ ಸಸ್ಪೆಂಡ್ ಮಾಡೋ ನಿರ್ಧಾರಕ್ಕೆ ಬಂದಿತ್ತಂತೆ ಸರ್ಕಾರ. ಈಗ ನೋಡಿ ಆದೇಶ ಬಂದು 20 ನಿಮಿಷ 25 ನಿಮಿಷ ಆಲ್ರೆಡಿ ಗೃಹ ಸಚಿವರಿಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ವಿಧಾನಸೌಧ ಪೊಲೀಸರಿಂದ ಗೃಹ ಸಚಿವರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಸರ್ಕಾರ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡೋದಿಲ್ಲ. ಯಾವುದೇ ಪ್ರಭಾವಿಯಾದ್ರೂ ಅಷ್ಟೇ, ಎಂಥದ್ದೇ ಪ್ರಭಾವಿ ವ್ಯಕ್ತಿಯಾದ್ರೂ ಸರಿಯೇ, ಒಂದು ಅಪರಾಧ ಪ್ರಕರಣವಾಗಿಯೇ ನಾವು ಗಮನಿಸ್ತೇವೆ ಅನ್ನೋ ಕ್ಲಿಯರ್ ಕಟ್ ಸಂದೇಶವನ್ನ ಸರ್ಕಾರ ಡೇವನಿಂದ ನೀಡ್ತಾ ಇತ್ತು. ಇನ್ ಬಿಟ್ವೀನ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮೀಟ್ ಆಗಿದ್ದೊಂದನ್ನ ಹೊರತುಪಡಿಸಿದ್ರೆ ಸರ್ಕಾರದ ಯಾವ ಮಿನಿಸ್ಟರ್ ಕೂಡ ಈ ಪ್ರಕರಣದಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿರಲಿಲ್ಲ. ಮಾತುಗಳು ಕೇಳೋಕ್ ಸಿಗ್ತಾ ಇತ್ತು. ಬಳ್ಳಾರಿ ಜೈಲಿಗೆ ಡೆಲಿಬರೇಟ್ ಆಗಿ ಶಿಫ್ಟ್ ಮಾಡಿಸಿಕೊಳ್ಳಲಾಯಿತು. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ದರ್ಶನ್ ಅವರ ಪರವಾಗಿದ್ದಾರೆ, ದರ್ಶನ್ ಅವರನ್ನು ಆದಷ್ಟು ಬೇಗ ಆಚೆ ಕರ್ಕೊಂಡು ಬರಬೇಕು ಅನ್ನೋ ರೀತಿಯಲ್ಲಿ ಇಂಗಿತದಲ್ಲಿದ್ದಾರೆ ಅಂತ. ಆದ್ರೆ ಕೇವಲ ಊಹಾಪೋಹ ಇರಬಹುದೇನೋ ಗೊತ್ತಿಲ್ಲ. ಅಧಿಕೃತವಾಗಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ, ಹೌದು ನಾವು ದರ್ಶನ್ ಪರ ಅಂತ. ಮತ್ತೊಂದು ಕಡೆ ಎಲ್ಲಾ 7 ಆರೋಪಿಗಳನ್ನ ಬಂಧಿಸೋಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ಳೇಬೇಕು. ಬಂದು ಸರೆಂಡರ್ ಆಗ್ಲಿಲ್ಲ ಅಂದ್ರೆ ಒದ್ದೊಳಗ್ ಹಾಕಿ ಅಂತ ಹೇಳಿ ಕೋರ್ಟೇನೆ ಹೇಳಿದೆ. ಬಂದು ಶರಣಾಗಬೇಕು, ಇಲ್ಲದೆ ಹೋದ್ರೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಒಂದು ಪರೇಡ್ ಆಗುವುದನ್ನು ತಪ್ಪಿಸ್ಕೊಳ್ಬೇಕು ಅಂದ್ರೆ ಪೊಲೀಸರು ಬರ್ತಾರೆ, ಎಲ್ಲಿರ್ತಾರೋ ಅಲ್ಲಿ ಆರೋಪಿಗಳು. ಫಾರ್ ಎಕ್ಸಾಂಪಲ್ ದರ್ಶನ್ ಅವರು ತಮಿಳುನಾಡಿನಲ್ಲಿದ್ದಾರೆ, ತಮಿಳುನಾಡಿನಿಂದ ಹೋಗಿ ಕರ್ಕೊಂಡು ಬರಬೇಕು ಅಂದ್ರೆ ಮಾಧ್ಯಮಗಳು ಕೇಳ್ತೀವ, ತಮಿಳುನಾಡಿನಿಂದ ಪರಪ್ಪನ ಅಗ್ರಹಾರ ಅಥವಾ ಬಳ್ಳಾರಿ ಜೈಲು ಅಲ್ಲಿಗೆ ಶಿಫ್ಟ್ ಮಾಡೋವರೆಗೂ ಕೂಡ ಕ್ಯಾಮ್ರಾಗಳು ಫಾಲೋ ಮಾಡ್ಕೊಂಡು ಬರುತ್ತೆ, ಅಲ್ಲಿಗೊಂದು ಪರೇಡ್ ಆಗತ್ತೆ. ಅದನ್ನ ತಪ್ಪಿಸ್ಕೊಳ್ಬೇಕು ಅಂದ್ರೆ ಕೋರ್ಟ್ನ ಆದೇಶಕ್ಕೆ ತಲೆಬಾಗಿ ಅವರೇನೆ ಮುಗಿದು ಬಿಟ್ರೆ ದೇವರಾದ್ರೂ ಏನ್ ಮಾಡ್ತಾನೆ. ಈಗ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಒಂದು ಅಪರಾಧ ನಡೆದು ಹೋಗಿದೆ. ಅದಕ್ಕೆ ಕಾರಣ ಪವಿತ್ರ ಗೌಡ ಅವರಿಗೆ ಕಳುಹಿಸಿದ ಆ ಕೆಟ್ಟ ಮೆಸೇಜ್ ಅನ್ನೋದು ಕೂಡ ಗೊತ್ತಿದೆ. ಪವಿತ್ರ ಗೌಡ ಕಾಲಿಗೆ ಹಾಕಿದ್ದ ಚಪ್ಪಲಿಯಲ್ಲಿ ಹೊಡೆದದ್ದನ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಕೋರ್ಟ್ನಲ್ಲಿ. ಇಷ್ಟೆಲ್ಲ ಆದ್ಮೇಲೆ ದೇವರಿಗೆ ಪೂಜೆ ಮಾಡಿ ತುಳಸಿ ಕಟ್ಟೆ ಸುತ್ತುವರೆದು ಇದೆಲ್ಲ ಆದ್ಮೇಲೂ ಕೂಡ ಕೋರ್ಟ್ನಲ್ಲಿ ಈ ರೀತಿಯಾದ ತೀರ್ಪು ಬರುತ್ತೆ ಅಂದ್ರೆ ನ್ಯಾಯಾಲಯ ಗಮನಿಸೋದು ಆಗಿರುವ ಆ ಅಪರಾಧದ ತೀವ್ರತೆ, ಅದರಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರ ಪಾತ್ರ, ದೇವರು ದಿಂಡ್ರು ಇದೆಲ್ಲವೂ ಕೂಡ ವೈಯಕ್ತಿಕ. ಮತ್ತೊಂದ್ ಕಡೆ ಈಗೇನೆ ಪೂಜೆ ಮಾಡ್ತಾ ಇದ್ರು ರೇಣುಕಾಸ್ವಾಮಿ ಅವರ ತಂದೆ ಕೂಡ. ದೇವರಿಗೂ ಕೂಡ ಗೊತ್ತಲ್ವಾ ಯಾರ ಕಡೆ ಒಲಿಬೇಕು, ಯಾರಿಗೆ ವರ ಕೊಡಬೇಕು ಅಂತ ಹೇಳಿ. ಎನಿವೆ ಕೋರ್ಟ್ನ ಆದೇಶಕ್ಕೆ ಮಾತ್ರ ಸೀಮಿತವಾಗಿ ಮಾತನಾಡೋಣ. ಯಾಕಂದ್ರೆ ಹಿಂಗೆಲ್ಲ ಮಾತನಾಡ್ಬಿಟ್ರೆ ಕೆಲವರಿಗೆ, ಅದರಲ್ಲೂ ಈ ದರ್ಶನ್ ಅವರ ಅಭಿಮಾನಿಗಳಿಗೆ ಇಷ್ಟ ಆಗೋದಿಲ್ಲ. ಸತ್ಯವನ್ನ ಅರಗಿಸಿಕೊಳ್ಳೋ ಶಕ್ತಿ ಸ್ವಲ್ಪ ಕಡಿಮೆನೆ ದರ್ಶನ್ ಅವರ ಅಭಿಮಾನಿಗಳಿಗೆ. ಹೀಗಾಗಿ ದೇವರು ದಿಂಡ್ರು ಪಾಪ ಪುಣ್ಯದ ಲೆಕ್ಕಾಚಾರವನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಈ ಕೇವಲ ಕೋರ್ಟ್ ನೀಡಿರುವ ಆದೇಶ ಮುಂದೆ ದರ್ಶನ್ ಹಾಗೆ ಪವಿತ್ರ ಗೌಡರಿಗೆ ಎದುರಾಗಬಹುದಾದ ಕಾನೂನಾತ್ಮಕ ಸಂಕಷ್ಟಗಳ ಬಗ್ಗೆ ಮಾತ್ರ ಮಾತನಾಡೋಣ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರ ಬಂಧನ ಮನೆಯಲ್ಲಿದ್ದಾರೆ. ಹಾಗಾಗಿ ಅಲ್ಲಿಗೆ ಬಂದು ಅರೆಸ್ಟ್ ಮಾಡ್ತಾರಾ, ಪವಿತ್ರ ಗೌಡನೇ ಹೋಗಿ ಸರೆಂಡರ್ ಆಗ್ತಾರಾ ಅನ್ನೋ ಸದ್ಯಕ್ಕಿರೋ ಪ್ರಶ್ನೆ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಸುಪ್ರೀಂ ಕೋರ್ಟ್ನ ಆದೇಶದ ಮಾಹಿತಿ ವಿಧಾನಸೌಧ ಲಾಂಜ್ನಲ್ಲಿ ಪೊಲೀಸರಿಂದ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಈ ಕ್ವಿಕ್ನೆಸ್ ಅಂದ್ರೆ ತಕ್ಷಣಕ್ಕೆ ಮಾಹಿತಿಯನ್ನ ರವಾನೆ ಮಾಡೋದಿದೆಯಲ್ಲ, ಅದು ಎಲ್ಲಾ ಪ್ರಕರಣಗಳಲ್ಲೂ ಇರಬೇಕತ್ತ. ಆರ್ಸಿಬಿ ಕಾಲ್ತುಳಿತ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಮಾಹಿತಿನೇ ಕೊಡ್ಲಿಲ್ವಂತೆ ಪೊಲೀಸ್ ಇಲಾಖೆಯವರು. ಅದಕ್ಕೇನೆ ಪೊಲೀಸ್ ಇಲಾಖೆ ಮೇಲೆ ಕೋಪಗೊಂಡು ಅವರನ್ನ ಸಸ್ಪೆಂಡ್ ಮಾಡೋ ನಿರ್ಧಾರಕ್ಕೆ ಬಂದಿತ್ತಂತೆ ಸರ್ಕಾರ. ಈಗ ನೋಡಿ ಆದೇಶ ಬಂದು 20 ನಿಮಿಷ 25 ನಿಮಿಷ ಆಲ್ರೆಡಿ ಗೃಹ ಸಚಿವರಿಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ವಿಧಾನಸೌಧ ಪೊಲೀಸರಿಂದ ಗೃಹ ಸಚಿವರಿಗೆ
ಮಾಹಿತಿಯನ್ನ ನೀಡಲಾಗಿದೆ. ಸರ್ಕಾರ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಮಾಡೋದಿಲ್ಲ. ಯಾವುದೇ ಪ್ರಭಾವಿಯಾದ್ರೂ ಅಷ್ಟೇ, ಎಂಥದ್ದೇ ಪ್ರಭಾವಿ ವ್ಯಕ್ತಿಯಾದ್ರೂ ಸರಿಯೇ, ಒಂದು ಅಪರಾಧ ಪ್ರಕರಣವಾಗಿಯೇ ನಾವು ಗಮನಿಸ್ತೇವೆ ಅನ್ನೋ ಕ್ಲಿಯರ್ ಕಟ್ ಸಂದೇಶವನ್ನ ಸರ್ಕಾರ ಡೇವನಿಂದ ನೀಡ್ತಾ ಇತ್ತು. ಇನ್ ಬಿಟ್ವೀನ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮೀಟ್ ಆಗಿದ್ದೊಂದನ್ನ ಹೊರತುಪಡಿಸಿದ್ರೆ ಸರ್ಕಾರದ ಯಾವ ಮಿನಿಸ್ಟರ್ ಕೂಡ ಈ ಪ್ರಕರಣದಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿರಲಿಲ್ಲ. ಮಾತುಗಳು ಕೇಳೋಕ್ ಸಿಗ್ತಾ ಇತ್ತು, ಬಳ್ಳಾರಿ ಜೈಲಿಗೆ ಡೆಲಿಬರೇಟ್ ಆಗಿ ಶಿಫ್ಟ್ ಮಾಡಿಸಿಕೊಳ್ಳಲಾಯಿತು, ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ದರ್ಶನ್ ಅವರ ಪರವಾಗಿದ್ದಾರೆ, ದರ್ಶನ್ ಅವರನ್ನ ಆದಷ್ಟು ಬೇಗ ಆಚೆ ಕರ್ಕೊಂಡು ಬರಬೇಕು ಅನ್ನೋ ರೀತಿಯಲ್ಲಿ ಇಂಗಿತದಲ್ಲಿದ್ದಾರೆ ಅಂತ. ಆದ್ರೆ ಕೇವಲ ಊಹಾಪೋಹ ಇರಬಹುದೇನೋ ಗೊತ್ತಿಲ್ಲ. ಅಧಿಕೃತವಾಗಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ, ಹೌದು ನಾವು ದರ್ಶನ್ ಪರ ಅಂತ. ಮತ್ತೊಂದ್ ಕಡೆ ಎಲ್ಲಾ 7 ಆರೋಪಿಗಳನ್ನ ಬಂಧಿಸೋಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ಳೇಬೇಕು. ಬಂದು ಸರೆಂಡರ್ ಆಗ್ಲಿಲ್ಲ ಅಂದ್ರೆ ಒದ್ದೊಳಗ್ ಹಾಕಿ ಅಂತ ಹೇಳಿ ಕೋರ್ಟೇನೆ ಹೇಳಿದೆ. ಬಂದು ಶರಣಾಗಬೇಕು, ಇಲ್ಲದೆ ಹೋದ್ರೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಒಂದು ಪರೇಡ್ ಆಗುವುದನ್ನ ತಪ್ಪಿಸ್ಕೊಳ್ಬೇಕು ಅಂದ್ರೆ ಪೊಲೀಸರು ಬರ್ತಾರೆ, ಎಲ್ಲಿರ್ತಾರೋ ಅಲ್ಲಿ ಆರೋಪಿಗಳು. ಫಾರ್ ಎಕ್ಸಾಂಪಲ್